ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈಗ ನಾನು ಹೋಟೆಲ್ ಸ್ಟೈಲ್ನಲ್ಲಿ ಖಾರ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬೇಕಾಗಿರೋ ಸಾಮಗ್ರಿಗಳು: ಹೆಸರುಬೇಳೆ, ಅಕ್ಕಿ, ಹಸಿರುಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಮೆಣಸು, ಶುಂಠಿ, ಜೀರಿಗೆ, ಗೋಡಂಬಿ, ಕರಿಬೇವು, ಹಿಂಗ್, ಬೆಣ್ಣೆ, ತುಪ್ಪ. ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಬೆಣ್ಣೆ ಹಾಕುತ್ತಾ ಇದ್ದೀನಿ. ಬೆಣ್ಣೆ ಒಂದು 50 ಗ್ರಾಮ್ ತಗೊಂಡಿದ್ದೀನಿ. ಬೆಣ್ಣೆ ಕರಗ್ತಾ ಇದ್ದಂಗೆ ಹೆಸರುಬೇಳೆ ಹಾಕೊಂತ ಇದ್ದೀನಿ. ಹೆಸರುಬೇಳೆನ ಒಂದು 5 ನಿಮಿಷ ಹುರ್ಕೋಬೇಕಾಗತ್ತೆ. ಬೇಳೆ ಎಲ್ಲ ಕೆಂಪು ಬಣ್ಣ ಬರೋವರೆಗೂ ಹುರ್ಕೋಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಿಡದೆ ಕೈ ಆಡಿಸ್ತಾ ಇರಬೇಕು. ನೋಡಿ, ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ನೀರು ಹಾಕೋಣ. ನಾನಿಲ್ಲಿ 1 ಕಪ್ ಹೆಸರು ಬೇಳೆಗೆ 10 ಕಪ್ ನೀರು ಹಾಕೊಂತ ಇದ್ದೀನಿ. ಪೂರ್ತಿ ನೀರು ಹಾಕಿ ಒಂದು ರೌಂಡ್ ಮಿಕ್ಸ್ ಮಾಡೋಣ. ನೀರು ಹಾಕಿದ್ಮೇಲೆ ಬೇಳೆ, ನೀರು ಎಲ್ಲಾನು ಮಿಕ್ಸ್ ಮಾಡಿ ಈಗ ಅಕ್ಕಿ ಹಾಕೋಣ. ಈಗ ಬೇಳೆ ಎಷ್ಟಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಅಕ್ಕಿ ತಗೊಂಡಿದ್ದೀನಿ, ಮತ್ತೆ ಅದನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 6 ರಿಂದ 7 ಸರಿ ಕೂಗಿಸ್ಕೋಣ. ಕುಕ್ಕರ್ ಎಲ್ಲ ತಣ್ಣಗಾದ್ಮೇಲೆ ನೋಡಿ ಈ ತರ ಆಗಿರುತ್ತೆ. ಅದು ನೋಡಕ್ಕೆ ಸ್ವಲ್ಪ ಗಂಜಿ ಗಂಜಿ ತರನೇ ಇರುತ್ತೆ. ಅದೇ ಸರಿಯಾಗಿರೋ ಹದ. ಈಗ ಸಣ್ಣ ಉರಿಲಿ ಇನ್ನೊಂದು 5 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ರುಚಿ ಹಾಕಿದ್ಮೇಲೆ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಅದೆಲ್ಲ ಹೊಂದ್ಕೊಳ್ಳೋಕೆ ಈಸಿ ಆಗುತ್ತೆ ಅದಕ್ಕೆ. ಇದು 5 ನಿಮಿಷ ಬೇಯ್ತಾ ಇದ್ದಂಗೆನೆ ಸೈಡಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಂಡ್ಬಿಡೋಣ. ಈಗ ಬಾಣಲಿನ ಬಿಸಿ ಮಾಡಿಕೊಂಡು ಒಂದು 6 ರಿಂದ 7 ಸ್ಪೂನ್ ತುಪ್ಪ ಹಾಕೊತಾ ಇದ್ದೀನಿ. ತುಪ್ಪ ಬಿಸಿ ಆಗ್ತಾ ಇದ್ದಂಗೆ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಎಲ್ಲ ಸಾಮಗ್ರಿನೂ ತುಪ್ಪದಲ್ಲಿ ಹಾಕಿ ಚೆನ್ನಾಗಿ ಉರಿಬೇಕಾಗತ್ತೆ. ಒಂದು 2 ರಿಂದ 3 ನಿಮಿಷ ಉರಿಬೇಕಾಗತ್ತೆ. ಒಗ್ಗರಣೆ ಆದಮೇಲೆ ಒಗ್ಗರಣೆನ ತಗೊಂಡು ರೆಡಿಯಾಗಿರೋ ಪೊಂಗಲ್ಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇನ್ನೊಂದು 2 ರಿಂದ 3 ನಿಮಿಷ ಅದನ್ನು ಬೇಯಿಸ್ಕೊಂಡ್ರೆ ಪೊಂಗಲ್ ರೆಡಿ. ನೀವು ಸಹ ನಿಮ್ಮ ಮನೇಲಿ ಇದನ್ನು ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.